ರಾಜ್ಯ ಸರ್ಕಾರದಿಂದ ಮತ್ತೊಂದು ಗ್ಯಾರಂಟಿ ರೂಲ್ಸ್. ಯಾವ ಯೋಜನೆ? ಗೃಹಲಕ್ಷ್ಮಿ ಕಾಸು ಬೇಕು ಅಂದ್ರೆ ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕು. ಏನ್ ರೂಲ್ಸ್ ಹಾಗಾದ್ರೆ ನೋಡೋಣ. ಸಿಎಂ ಡಿಕೆ ಶಿವಕುಮಾರ್ ಮತ್ತೊಂದು ಖಡಕ್ ಆರ್ಡರ್ ಇದು. ಗೃಹಲಕ್ಷ್ಮಿ ಕಾಸು ಬೇಕು ಅಂದ್ರೆ ವೋಟರ್ ಐಡಿ ಕಡ್ಡಾಯ. ವೋಟರ್ ಐಡಿ ಇಲ್ಲದೆ ಇದ್ರೆ 2,000 ಹಣ ಸಿಗೋದೇ ಇಲ್ಲ. ಯೋಜನೆಯ ದುರುಪಯೋಗಕ್ಕೆ ಮಾತ್ರ ಬ್ರೇಕ್ ಹಾಕುವಂತೆ ಸೂಚನೆ. ಒಬ್ಬ ಅರ್ಹ ಫಲಾನುಭವಿಗಳಿಗೂ ಕೂಡ ತೊಂದರೆ ಆಗಬಾರದು. ಅದರ ಜೊತೆಗೆ ಅನರ್ಹ ಫಲಾನುಭವಿಗಳನ್ನ ಕಿಕ್ಔಟ್ ಮಾಡಿ ಅಂತ ಸಿಎಂ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ಸಭೆ ನಡೆಸಿ ಖಡಕ್ ಆದೇಶ ಕೊಟ್ಟಿರುವಂತ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಗ್ಯಾರಂಟಿ ಯೋಜನೆ ಯಾರು ಲಾಭ ಪಡ್ಕೊಳ್ಬೇಕು, ಅದ್ರ ಜೊತೆಗೆ ದುರುಪಯೋಗವನ್ನ ಯಾವ ರೀತಿ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಯೋಜನೆಯ ದುರುಪಯೋಗಕ್ಕೆ ಮಾತ್ರ ಬ್ರೇಕ್ ಹಾಕಿ ಫಲಾನುಭವಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿದ್ದಾರೆ. ಇನ್ನು ಮೃತ ಫಲಾನುಭವಿಗಳಿಗೂ ಕೂಡ ಗೃಹಲಕ್ಷ್ಮಿ ಹಣ ಇಲ್ಲಿವರೆಗೂ ಹೋಗ್ತಾ ಇತ್ತು. ಅದನ್ನ ತಡೆಗಟ್ಟುವಂತ ಕೆಲಸ ಆಗ್ಬೇಕು. ಗೃಹಲಕ್ಷ್ಮಿ ಹಣ ಖಾತೆಗೆ ಜಮೆಯಾದ ತಕ್ಷಣ ಅವರ ಮೊಬೈಲ್ಗೆ ವಾಯ್ಸ್ ಮೆಸೇಜ್ ಹೋಗ್ಬೇಕು. ಇನ್ನು ಖಾತೆಗಳು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇರಬೇಕು. ಇತರೆ ರಾಜ್ಯಗಳಲ್ಲಿರುವಂತಹ ಖಾತೆಗಳಿಗೂ ಹಣ ಹೋಗ್ತಿರೋದಕ್ಕೆ ಬ್ರೇಕ್ ಹಾಕಬೇಕು. ಅನುಕೂಲಸ್ಥರು ಯಾರಾದ್ರೂ ಗ್ಯಾರಂಟಿ ಯೋಜನೆಯನ್ನ ಬಿಟ್ರೆ ಅವರನ್ನ ಪ್ರೋತ್ಸಾಹಿಸಿ. ಇನ್ನು ಒಂದೇ ಖಾತೆಯಲ್ಲಿ ಹಲವು ಫಲಾನುಭವಿಗಳು ಗೃಹಲಕ್ಷ್ಮಿ ಹಣ ಪಡಿತಿರೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ನಿಜಕ್ಕೂ ಹಂಗಾಗ್ತಿದ್ಯಾ? ಅದನ್ನು ಕೂಡ ಪರಿಶೀಲನೆ ಮಾಡಿ ಬ್ರೇಕ್ ಹಾಕಿ. 3 ಲಕ್ಷ ಕಂತುಗಳಲ್ಲಿ ಒಟ್ಟು 60 ಕೋಟಿ ರೂಪಾಯಿ ಹಣ ಹೋಗಿರೋದ್ರ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ 2,000 ರೂಪಾಯಿ ಖಾತೆಗೆ ಹೋಗ್ಲಿ, ಅನರ್ಹ ಫಲಾನುಭವಿಗಳನ್ನ ಕಿಕ್ಔಟ್ ಮಾಡಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆಯಲ್ಲಿ ವಾರ್ನ್ ಮಾಡಿದ್ದಾರೆ. ಹಾಗಾಗಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಇನ್ಮುಂದೆ ಸಾಕಷ್ಟು ರೂಲ್ಸ್ ಗಳಿರುತ್ತೆ.